ಸ್ನೇಹಿತರೆ ನಮಸ್ಕಾರ. 5G ಇಲ್ಲಿದೆ. ನಿನ್ನೆ ನಡೆದಂಥ 45ನೇ ಆ್ಯನ್ಯುವಲ್ ಮೀಟ್ನಲ್ಲಿ ರಿಲಯನ್ಸ್ ಚೇರ್ಮನ್ ಆದಂತಹ ಅಂಬಾನಿಯವರು ಲಾಂಚ್ ಡೇಟು ಯಾವ್ಯಾವ ಸಿಟಿಯಲ್ಲಿ ಲಾಂಚ್ ಆಗ್ತಾ ಇದೆ ಮತ್ತು ಇದ್ರ ಜೊತೆಗೆ ಏನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ, 5G ಬೆನಿಫಿಟ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ಖಂಡಿತವಾಗ್ಲೂ ಎಕ್ಸೈಟಿಂಗ್ ಇರುತ್ತೆ, ಕೊನೆವರೆಗೂ ನೋಡಿ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಶುಭೋದಯ. ನಾನು ವಿಜಯ್, ನೀವು ನೋಡ್ತಾ ಇರೋದು ಟೆಕ್ ಜೀವಿ ಕನ್ನಡ. ಹೌದು, ಜಿಯೋ ಈ ದೀಪಾವಳಿಗೆ ಲಾಂಚ್ ಮಾಡ್ತಾ ಇದ್ದಾರೆ 5G ನೆಟ್ವರ್ಕ್ನ. ಯಾವೆಲ್ಲ ಸಿಟೀಸಲ್ಲಿ ಇವಾಗ ನಿನ್ನೆ ಅನೌನ್ಸ್ಮೆಂಟ್ ಪ್ರಕಾರ ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಆ್ಯಂಡ್ ಚೆನ್ನೈ. ಹೌದು, ಬೆಂಗಳೂರು ಹೆಸರು ಇಲ್ಲ ಇದರಲ್ಲಿ. ಅವ್ರದ್ದೇನು ಪ್ಲ್ಯಾನು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಡಿಸೆಂಬರ್ 2023 ಒಳಗೆ ಪ್ಯಾನ್ ಇಂಡಿಯಾ ದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಗೂ 5G ನೆಟ್ವರ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಾಗಿಯೇ ಅವರು 2 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ವಾವ್, 2 lakh crores. ಅವ್ರು ಆಲ್ರೆಡಿ 88,000 crores ನಮ್ಮ ಹರಾಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಪೆಕ್ಟ್ರಮ್ಸ್ ತೊಗೊಂಡಿದ್ದಾರೆ. 3 ಸ್ಪೆಕ್ಟ್ರಮ್ಸು. ಯಾವ ಸ್ಪೆಕ್ಟ್ರಮ್ಸು ಬ್ಯಾಂಡ್ ಎಲ್ಲ ಹೇಳ್ತೀನಿ ನಾನು. ಇದಲ್ಲದೆ 2 ಲಕ್ಷ ಕೋಟಿ 2 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಪ್ಯಾನ್ ಇಂಡಿಯಾದಲ್ಲಿ ಅವರು ನೆಟ್ವರ್ಕ್ನ ಲಾಂಚ್ ಮಾಡ್ತಾರಂತೆ ಡಿಸೆಂಬರ್ 2023 ಒಳಗಡೆ. ಸದ್ಯಕ್ಕೆ ಜಿಯೋನವರು ಲಾಂಚ್ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ದೀಪಾವಳಿಗೆ. ಇನ್ನು ಏರ್ಟೆಲ್ನವರು, ವೋಡಾಫೋನ್ ಐಡಿಯಾನವರು ಅನೌನ್ಸ್ಮೆಂಟ್ ಮಾಡಿಲ್ಲ. ಏರ್ಟೆಲ್ ಅವರು 44 ಕೋಟಿ ಕೊಟ್ಟು ಸ್ಪೆಕ್ಟ್ರಮ್ಸ್ ತೊಗೊಂಡಿದ್ದಾರೆ. ಅದೇ ಸಮಯದಲ್ಲಿ ವೋಡಾಫೋನ್ ಐಡಿಯಾದವರು ಅರೌಂಡ್ 14,000 ಕೋಟಿ ಅವ್ರ ಸ್ಪೆಕ್ಟ್ರಮ್ ತೊಗೊಂಡಿದ್ದಾರೆ. ಸೊ ಇವ್ರದ್ದು ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ, ಕಾದು ನೋಡೋಣ. ಮೋಸ್ಟ್ಲಿ ಅವರು ಬ್ಯಾಂಗ್ಳೂರ್ಗೆ ಏನು ಪ್ಲಾನ್ಸ್ ಇಟ್ಟಿದ್ದಾರೆ. ಓಕೆ, ಜಿಯೋ ಬರೋಣ. ಜಿಯೋದವರು ನಿನ್ನೆ ನಡೆದಂಥ ಮೀಟ್ನಲ್ಲಿ 5G ಟ್ರೂ ನೆಟ್ವರ್ಕ್ ಸ್ಟ್ಯಾಂಡ್ ಅಲೋನ್ ನೆಟ್ವರ್ಕ್ಸ್ನಲ್ಲಿ 2 ಥರ ಇದೆ ಸ್ನೇಹಿತರೆ, ಸ್ಟ್ಯಾಂಡ್ ಅಲೋನ್, ನಾನ್ ಸ್ಟ್ಯಾಂಡ್ ಅಲೋನ್. ನಾನ್ ಸ್ಟ್ಯಾಂಡ್ ಅಲೋನ್ ಏನು ಮಾಡುತ್ತೆ ಅಂತಂದರೆ, ದೇ ಯೂಸ್ 4G, ಇವಾಗ 4G ಟವರ್ಸ್ ಇದೆಯಲ್ಲ, ಅದ್ರ ಮೂಲಕ 5G ಆ ಟವರ್ಸ್ನ ಯೂಸ್ ಮಾಡಿಕೊಂಡು 5G ರೇಡಿಯೋ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡಿ ಅದನ್ನು 5G ಅಂತ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದ ವರ್ಲ್ಡ್ ನಾವು ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಈ ಥರನೇ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಜಿಯೋದವ್ರು ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವ್ರದ್ದು ಟ್ರೂ 5G ಇರೋದ್ರಿಂದ ಇವ್ರದ್ದೇ 5Gಗೆ ಸಪ್ರೇಟಾಗಿ ಟವರ್ಸು ಅಥವಾ ರೌಟರ್ಸು ಆಮೇಲೆ ಹಾಟ್ಸ್ಪಾಟ್ಸು ಇದನ್ನೆಲ್ಲ ಇವರೇ ಸಪ್ರೇಟ್ ಮಾಡಿ ಇಟ್ ವಿಲ್ ಬಿ ಅನ್ ಎಕ್ಸ್ಕ್ಲೂಸಿವ್ 5G. ನಮಗೆ ಟ್ರೂ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದರೆ ಇದು ನಿಮಗೆ ಬೇಕು ಅಂತ ನಿನ್ನೆ ಅನೌನ್ಸ್ಮೆಂಟಲ್ಲಿ ಹೊರ ಹೇಳ್ತಾ ಇದ್ದಾರೆ. ಅಂದರೆ ಈ 5Gಯಿಂದ ನಮಗೇನು ಬೆನಿಫಿಟ್ಟು, 5G ಎಷ್ಟು ಫಾಸ್ಟ್ ಆಗಿರುತ್ತೆ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ನಾವು 4G ಯೂಸ್ ಮಾಡ್ತಾ ಇದ್ದೀವಿ. 4Gಲಿ ನಾವು 40 ನಿಮಿಷದಲ್ಲಿ ಏನು ಡೌನ್ಲೋಡ್ ಮಾಡ್ತೀವೋ ಅದನ್ನು 4 ಸೆಕೆಂಡಲ್ಲಿ ಮಾಡ್ಬೋದು. ಹೌದು, 40 ನಿಮಿಷದಿಂದ 4 ಸೆಕೆಂಡ್ ಆಗುತ್ತೆ, ಅಷ್ಟು ಫಾಸ್ಟ್ ಇರುತ್ತೆ. 10x ಫಾಸ್ಟ್ ಕಂಪೇರ್ ಟು 4G. ಇವಾಗ 4G 3Gಗೆ ಕಂಪೇರ್ ಮಾಡಿದ್ರೆ 3Gಗಿಂತ 4G ಅರೌಂಡ್ 500x ಫಾಸ್ಟ್ ಇತ್ತಂತೆ. ಸೊ 3Gಲಿ ನಾವು ಖಂಡಿತವಾಗ್ಲೂ 420p ಅದಕ್ಕಿಂತ ಆ ಲೆಸ್ಸಲ್ಲೇ ನೋಡ್ತಾ ಇದ್ದೋ ನಾವು ವೀಡಿಯೋಸು ಅವೆಲ್ಲ. ಈ 4G ಬಂದಾದ್ಮೇಲೆ ಇವಾಗ ನೋಡಿ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮಲ್ಲಿ 1020 4K ವೀಡಿಯೋಸ್ ಕೂಡ ನಾವು ಏನು ಬಫರಿಂಗ್ ಇಲ್ಲದೆ ನೋಡೋಕ್ಕೆ ಸಾಧ್ಯ ಇದೆ ನಮಗೆ. ಸೊ ಅದು 3Gಯಿಂದ 4G. ಇವಾಗ 4th ಜನರೇಷನ್ ಆಯಿತು, 5th ಜನರೇಷನ್ ಬರ್ತಾ ಇದೆ. 5th ಜನರೇಷನ್ ಇನ್ನೂ 10 ಪಟ್ಟು ಜಾಸ್ತಿ ಇರುತ್ತೆ ಸ್ಪೀಡು. ಸೊ ಜಸ್ಟ್ ಇಮ್ಯಾಜಿನ್ ಏನೆಲ್ಲ ಮಾಡ್ಬೋದು ಈ ಸ್ಪೀಡ್ನ ಯೂಸ್ ಮಾಡಿ ಅಂತ. ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ, ಈ 5G ನೆಟ್ವರ್ಕಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ 0 ಲೇಟೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. 0 ಲೇಟೆನ್ಸಿ ಅಂತಂದರೆ ಏನು? ಲೇಟೆನ್ಸಿ ಈಸ್ ನಥಿಂಗ್ ಬಟ್ ದ ಡಿಲೇ. ಇವಾಗ ನಾವೇನು ಇನ್ಪುಟ್ ಕೊಡ್ತೀವಿ ಅದು ರಿಸಲ್ಟ್ ಬರೋದು. ಸೊ ದ ಟೈಮ್ ಇಟ್ ಟೇಕ್ಸ್ ಫ್ರಮ್ ದ ಇನ್ಪುಟ್ ಟು ದ ರಿಸಲ್ಟ್ ಈಸ್ ಕಾಲ್ಡ್ ದ ಲೇಟೆನ್ಸಿ. ಫಾರ್ ಎಕ್ಸಾಂಪಲ್, ಇವಾಗ ಸ್ಟುಡಿಯೋದಲ್ಲಿ ನೀವು ನ್ಯೂಸ್ ಸ್ಟುಡಿಯೋದಲ್ಲಿ ನೋಡಿರ್ಬೋದು, ಇಲ್ಲಿ ಜರ್ನಲಿಸ್ಟ್ ಕೇಳ್ತಾರೆ, ಏನೋ ರಿಪೋರ್ಟರ್ ಇನ್ನೂ ಯಾವುದೋ ಊರಲ್ಲಿ ಇರ್ತಾರೆ, ಅಲ್ಲಿಗೆ ಅವರು ಅಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದಾಗ ಅವ್ರು ಇಲ್ಲಿ ಕೇಳೋದಕ್ಕೂ ಅವ್ರು ಮಾತಾಡೋಕ್ಕೂ ಸ್ವಲ್ಪ ಡಿಲೇ ಇರುತ್ತೆ. ಅವ್ರು ಸ್ವಲ್ಪ ಕೇಳಿಸ್ಕೊಳ್ತಾರೆ ಇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ. ಸೊ ಆ ಡಿಲೇ ಬಂದ್ಬಿಟ್ಟು ಲೇಟೆನ್ಸಿ ಅಂತ ಹೇಳ್ತಾರೆ. ಸೊ ಇವಾಗ 5G ಬಂದರೆ ಇದು ಆಲ್ಮೋಸ್ಟ್ ನಿಲ್ಲಾಗುತ್ತೆ, ಆಲ್ಮೋಸ್ಟ್ 0 ಅಥವಾ 1 ms ಅಂದರೆ ಮಿಲಿ ಸೆಕೆಂಡ್ ಲೇಟೆನ್ಸಿ ಇರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಒನ್ ಬೆನಿಫಿಟ್. ಆಮೇಲೆ ಈ 5G ನೆಟ್ವರ್ಕ್ ಯೂಸ್ ಮಾಡಿಕೊಂಡು ಇವಾಗ ಹೆಲ್ತ್ ಕೇರು, ಫಾರ್ ಎಕ್ಸಾಂಪಲ್ಲು ಆ್ಯಂಬುಲೆನ್ಸಲ್ಲಿ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇವಾಗ ICU ಆ್ಯಂಬುಲೆನ್ಸ್ಗಳೆಲ್ಲ ಬಂದಿದೆ. ICU ಆ್ಯಂಬುಲೆನ್ಸ್ಗಳಲ್ಲೇ ನೀವು ಡಾಕ್ಟರ್ಸ್ ಇರ್ತಾರೆ, ಪ್ಲಸ್ ಇವಾಗ ಬೇರೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಬೇಕು. ನೀವು ಹಾಸ್ಪಿಟಲಿರೋ ಬೇರೆ ಡಾಕ್ಟರ್ಸ್ ಕೂಡ ಕನ್ಸಲ್ಟ್ ಮಾಡಿಕೊಂಡು ಲೈಕ್ ರಿಯಲ್ ಟೈಮಲ್ಲಿ ನೀವು ಮಾನಿಟರ್ ಮಾಡ್ಬೋದು. ಪ್ಲಸ್ ಈ 5G ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಡ್ರೋನ್ಸ್ ಎಲ್ಲ ಯೂಸ್ ಮಾಡಿ ಸ್ಪ್ರೇ ಮಾಡ್ಬೋದು.
ಫರ್ಟಿಲೈಸರ್ಸ್ ಎಲ್ಲ ಅಂತ ಹೇಳ್ತಾರೆ. ಸೊ ಈ 5Gಯಿಂದ ತುಂಬ ಬೆನಿಫಿಟ್ಸ್ ಖಂಡಿತವಾಗ್ಲೂ ಬರೋ ಸಾಧ್ಯತೆಗಳಿದೆ. ಸ್ನೇಹಿತರೆ, ರಿಲಯನ್ಸ್ ಜಿಯೋಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಈ 5G ರೇಸಲ್ಲಿ ಅಂತಲೇ ಹೇಳ್ತೀನಿ ನಾನು. ಜಿಯೋದು ಹೇಳೋದಾದರೆ ಇವ್ರದ್ದು 3 ಸ್ಪೆಕ್ಟ್ರಮ್ಸು. ಒಂದು ಬಂದ್ಬಿಟ್ಟು 3500 ಮೆಗಾ ಹರ್ಟ್ಸಲ್ಲಿ ಮಿಡ್ ಬ್ಯಾಂಡ್ ರೇಂಜಲ್ಲಿ ತೊಗೊಂಡಿದ್ದಾರೆ. ಇನ್ನೊಂದು 26 ಗಿಗಾ ಹರ್ಟ್ಸು ಹೈ ಫ್ರೀಕ್ವೆನ್ಸಿಲಿ ಫಾರ್ ಅಲ್ಟ್ರಾ ಹೈ ಕೆಪಾಸಿಟಿಲಿ ತೊಗೊಂಡಿದ್ದಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು 700 ಮೆಗಾ ಹರ್ಟ್ಸು ಫಾರ್ ಲೋ ಬ್ಯಾಂಡ್ ಸ್ಪೆಕ್ಟ್ರಮ್ ಫಾರ್ ಡೀಪ್ ಇಂಡೋರ್ ಕವರೇಜ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಯಾವತ್ತು ನಾವು ನೆನಪಲ್ಲಿ ಇಟ್ಕೋಬೇಕು, ಹೈ ಫ್ರೀಕ್ವೆನ್ಸಿ ಆದಷ್ಟು ಕವರೇಜ್ ಏರಿಯಾ ಕಮ್ಮಿ ಇರುತ್ತೆ. ಸೊ ಅದೊಂದು ಚಾಲೆಂಜ್ ಖಂಡಿತವಾಗ್ಲೂ ಇರುತ್ತೆ. ಗೊತ್ತಿಲ್ಲ ಹೇಗೆ ಇವರು ಇದನ್ನೆಲ್ಲ ಈ ಚಾಲೆಂಜಸ್ನೆಲ್ಲ ಹೇಗೆ ಬೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನು ಕಾದು ನೋಡಬೇಕಾಗಿದೆ ನಾವು. ಇದಲ್ಲದೆ ಸ್ನೇಹಿತರೆ, ಜಿಯೋ ಅವರು ನಿನ್ನೆ ನಡೆದಂತಹ ಆ್ಯನ್ಯುವಲ್ ಮೀಟಲ್ಲಿ ಇನ್ನೂ ಅನೇಕ ಅನೌನ್ಸ್ಮೆಂಟ್ಗಳು ಮಾಡಿದ್ದಾರೆ. ಅದರಲ್ಲಿ ಒಂದು ಜಿಯೋ ಫೈಬರ್ ಅಂದರೆ ಇದೊಂದು ಹಾರ್ಡ್ವೇರು. ಇದನ್ನು ಬಂದ್ಬಿಟ್ಟು ಲೈಕ್ ಆಲ್ಮೋಸ್ಟ್ ಹಾಟ್ಸ್ಪಾಟ್ ಥರ ಯೂಸ್ ಮಾಡ್ಬೋದು. ಇದನ್ನು ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳ್ತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ದೇ ಆರ್ ಪ್ಲ್ಯಾನಿಂಗ್ ಟು ಲಾಂಚ್ ದಿಸ್ 5G ನೆಟ್ವರ್ಕ್. ಇದಲ್ಲದೆ ಇನ್ನೊಂದು ವಿಷಯ ಸ್ನೇಹಿತರೆ, ಕ್ಲೌಡ್ PC ಅಂತ ಇನ್ನೊಂದು ನಿನ್ನೆ ಮಾತಾಡ್ತಾ ಇದ್ರು ಆ್ಯನ್ಯುವಲ್ ಮೀಟಲ್ಲಿ. ಇದು ಏನು ಅಂತಂದರೆ, ಕ್ಲೌಡ್ PC ಅಂತಂದರೆ ನಮ್ಮ ಮನೆಯಲ್ಲಿ ಇವಾಗ ನಾರ್ಮಲ್ ಆಗಿ ಇವಾಗ ಎಡಿಟಿಂಗೋಸ್ಕರ ನಾನು ಈ ಹೈ ಎಂಡ್ CPU ಅಸೆಂಬಲ್ ಮಾಡಿಸ್ದೆ. ಇನ್ನು ಮುಂದೆ ಇದೆಲ್ಲ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ತಾರೆ ನಿನ್ನೆ ಮೀಟಿಂಗಲ್ಲಿ. ನಮ್ಮ ಹತ್ರ ಬರೀ ಒಂದು ಮಾನಿಟರು, ಕೀಬೋರ್ಡು, ಮೌಸ್ ಇದ್ರೆ ಸಾಕಂತೆ. ನಮ್ಮದು ಪ್ಲ್ಯಾನ್ಸ್ ಇರ್ತವೆ, ಎಷ್ಟು ಫಾಸ್ಟ್ ಬೇಕು, ಏನು ಮಾಡಬೇಕು, ಏನು ರೆಂಡರಿಂಗ್ ಸ್ಪೀಡು ಅವೆಲ್ಲ ಹೇಳಿಬಿಟ್ರೆ ಅವರೇ ಒಂದು ಪ್ಲ್ಯಾನ್ ಕೊಡ್ತಾರೆ. ನಾವು ಇಲ್ಲೇ ಕೂತ್ಕೊಂಡು ಯಾವುದೇ ರಿಮೋಟ್ ಪ್ಲೇಸಲ್ಲಿ ಕೂತ್ಕೊಂಡು ನಾವು ಮಾಡಿದ್ರೆ ಪಿ ಸಿ ಥರ ಕನ್ವರ್ಟ್ ಮಾಡ್ಬೋದಂತೆ ನಮ್ಮ ಮಾನಿಟರ್ನ. ಸೊ ಅದು ಹೇಗೆ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ನಾವು ಆಲ್ರೆಡಿ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ನೋಡಿದಾಗೆ ಮೊದಲೆಲ್ಲ ನಮ್ಮ ಮೊಬೈಲ್ ಫೋನ್ಸಲ್ಲಿ ಗ್ಯಾಲರಿ ಸ್ಟೋರ್ ಮಾಡ್ತಾ ಇದ್ದು ಪಿಕ್ಚರ್ಸ್ ಎಲ್ಲ. ಇವಾಗ ಗೂಗಲ್ ಫೋಟೋಸ್ ಬರುತ್ತೆ. ಗೂಗಲ್ ಫೋಟೋಸ್ ಅದು ಡೈರೆಕ್ಟಾಗಿ ಗೂಗಲ್ ಕ್ಲೌಡಲ್ಲಿ ಸೇವ್ ಆಗುತ್ತೆ. ಸೊ ಅದೇ ಥರ ಟೆಕ್ನಾಲಜಿ ಯೂಸ್ ಮಾಡಿ ಇವರು ಈ ಥರ ಒಂದು ಕ್ಲೌಡ್ PC ಅನ್ನೋದೊಂದು ನಿನ್ನೆ ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡೋಣ. ಇದಲ್ಲದೆ ಸಹ ಜಿಯೋ ಅವರ ಸ್ವಂತ ಓನ್ ಸ್ಮಾರ್ಟ್ಫೋನ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ 5G ಇನ್ ಅಸೋಸಿಯೇಷನ್ ವಿತ್ ಗೂಗಲ್ ಆ್ಯಂಡ್ ಕ್ವಾಲ್ಕಮ್. ಸೊ ಇವಾಗ ಕ್ವಾಲ್ಕಮ್ ಹತ್ರ ಟೈಅಪ್ ಮಾಡಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಕ್ವಾಲ್ಕಮ್ ಪ್ರೊಸೆಸರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೂಗಲ್ ಹತ್ರ ಟೈಅಪ್ ಮಾಡ್ತಾ ಇದ್ದಾರೆ ಅಂತಂದರೆ ಕ್ಲೌಡ್ ಅದೆಲ್ಲ ಯೂಸ್ ಮಾಡ್ಕೊಂಡು ಅವರು ಏನೋ ಒಂದು ಟೆಕ್ನಾಲಜಿ ಮಾಡ್ತಾ ಇರ್ಬೋದು. ಸೊ ಇದು ನಾವು ಎದುರು ನೋಡ್ಬೋದು, ಮುಂದಿನ ಫ್ಯೂಚರಲ್ಲಿ. ಸ್ನೇಹಿತರೆ, ಇದಲ್ಲದೆ ಇನ್ನೊಂದು ಎಕ್ಸೈಟಿಂಗ್ ನ್ಯೂಸ್ ಏನು ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೆಕ್ಸ್ಟು IPL ಮೀಡಿಯಾ ರೈಟ್ಸ್ ಬಂದು ಸ್ಟಾರ್ ಹತ್ರ ಇದೆ. ಬಟ್ ಡಿಜಿಟಲ್ ರೈಟ್ಸ್ ಬಂದ್ಬಿಟ್ಟು ನಮ್ಮ ಇವ್ರ ಹತ್ರ ಇದೆ, ಊಟ ಅವ್ರ ಹತ್ರ. ನಿಮಗೆ ಅಂದರೆ ಏನು ಅಂತಂದರೆ, ನಿಮಗೆ ನೆಕ್ಸ್ಟ್ IPL ನಮಗೆ ಹಾಟ್ಸ್ಟಾರಲ್ಲಿ ಬರಲ್ಲ. ಸೊ ನಾವು ಊಟನಲ್ಲೇ ಎದುರು ನೋಡಬೇಕು. ಇವಾಗ 5G ಇರೋದ್ರಿಂದ ನಿನ್ನೆ ಅನೌನ್ಸ್ಮೆಂಟಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನೋಡಿದ್ರೆ ನಾವು ಕ್ರಿಕೆಟೆಲ್ಲ ನೋಡೋಕೆ ಹೋದರೆ ಒಂದು ಸಿಂಗಲ್ ಆ್ಯಂಗಲಿಂದ ನಮಗೆ ಕ್ಯಾಮ್ರಾ ಇಟ್ಟು ಒಂದೇ ಒಂದು ಇದರಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ. ನಿನ್ನೆ ಹೇಳೋ ಪ್ರಕಾರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ಡಿಫ್ರೆಂಟ್ ಆ್ಯಂಗಲ್ಸು ಇವಾಗ ಸೈಡ್ ಆ್ಯಂಗಲಿಂದ, ಟಾಪ್ ಆ್ಯಂಗಲಿಂದ, ಈ ಕಡೆ ಸೈಡ್ ಆ್ಯಂಗಲಿಂದ ಬ್ಯಾಟ್ಸ್ಮನ್ ಎಲ್ಲೆಲ್ಲಿದ್ದಾರೆ ಡಿಫ್ರೆಂಟ್ ಆ್ಯಂಗಲ್ಸಿಂದ ನೋಡೋ ಥರ ಒಂಥರ 360 ಡಿಗ್ರೀಸ್ ನೋಡ್ಬೋದಂತೆ. ನಾವು ಆ ವ್ಯೂ ನಮಗೆ ಮಾಡ್ಬೋದಂತೆ. ಒಂದೇ ಸ್ಕ್ರೀನಲ್ಲಿ ಡಿಫ್ರೆಂಟ್ಸ್ ಸಬ್ ಸ್ಕ್ರೀನ್ಸ್ ಇರ್ತವೆ, ವಿಂಡೋಸ್ಗಳು. ಸೊ ಆ ಥರ ನಾವು ಆ ಎಕ್ಸ್ಪೀರಿಯನ್ಸ್ ಕಾಣ್ಬೋದಂತೆ. ಅದಲ್ಲದೆ ಇನ್ನೊಂದೇನು ಅಂತಂದರೆ, ನಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ, ಅಂದರೆ ನಾವು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲರ ಹತ್ರ 5G ಇದ್ದರೆ ನಾವೆಲ್ಲ ಒಂಥರ ಝೂಮ್ ಕಾಲಲ್ಲಿ ಇರ್ತೀವಲ್ಲ, ಆ ಥರ ಮೀಟ್ ಮಾಡಿಕೊಂಡು ಇನ್ನೊಂದು ದೊಡ್ಡ ಸ್ಕ್ರೀನಲ್ಲಿ ಕ್ರಿಕೆಟ್ ಮ್ಯಾಚ್ ಎಂಜಾಯ್ ಮಾಡ್ಬೋದು ಅಂತ ಅದೊಂದು ಹೊಸ ಥರದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಕಾದು ನೋಡೋಣ. ಓಕೆ ಸ್ನೇಹಿತರೆ, ಯಾರೆಲ್ಲ ಈ 5G ನೆಟ್ವರ್ಕ್ ಯೂಸ್ ಮಾಡ್ಬೋದು, ನನ್ನ ಮೊಬೈಲಲ್ಲಿ ಕಂಪ್ಯಾಟಬಿಲಿಟಿ ಇದೆಯಾ, ನಾನು ಯೂಸ್ ಮಾಡ್ಬೋದಾ ಅಂತ ಕೇಳೋದಾದರೆ, N78 ಬ್ಯಾಂಡು, N28 ಅಥವಾ N77 ಈ ಬ್ಯಾಂಡ್ಸ್ಗಳಿದ್ರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ನೀವು ಚೆಕ್ ಮಾಡಿ, ಒಂದು ವೇಳೆ ಲೇಟೆಸ್ಟ್ ಫೋನ್ ಆಗಿದ್ರೆ ಖಂಡಿತವಾಗ್ಲೂ ಅದು 5G ಸಪೋರ್ಟ್ ಮಾಡುತ್ತೆ ಅಂತಲೇ ನನ್ನ ಅನಿಸಿಕೆ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಖಂಡಿತವಾಗ್ಲೂ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ವರ್ತ್ ಅಂತ ಅನಿಸಿರುತ್ತೆ ಅಂತ ನನ್ನ ನಂಬಿಕೆ. ಖಂಡಿತವಾಗ್ಲೂ ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಅಂಡ್ ವಿಲ್ ಮೀಟ್ ನೆಕ್ಸ್ಟ್ ಟೈಮ್. ಪೀಸ್.